सघोषोदार्तराष्ट्राणां हृदयानि व्यदारयत् नभश्च पृथिवीं चैव तुमुलोऽभ्य अनुनादयन्. ಹೀಗೆ ಪಾಂಡವ ಪಕ್ಷದ ಶೂರಾದಿಶೂರರ ಶಂಖದ ಧ್ವನಿ ಮೊಳಗುತ್ತಲೇ ಧೃತರಾಷ್ಟ್ರನ ಮಕ್ಕಳಾದ ಕೌರವರ ಹೃದಯಗಳಿಗೆ ಅಪ್ಪಳಿಸಿ ಭೇದಿಸಿದ ಅನುಭವವಾಯಿತು. ಆ ಶಂಖನಾದ ಎಷ್ಟು ಭೀಕರವಾಗಿತ್ತು ಎಂದರೆ ಭೂಮಿ ಮತ್ತು ಆಕಾಶಗಳನ್ನೇ ಅಲುಗಾಡಿಸಿ ಕೋಲಾಹಲವನ್ನುಂಟು ಮಾಡಿತು. ಇಲ್ಲಿ ಒಂದು ವಿಷಯವನ್ನು ನಾವು ಗಮನಿಸಬೇಕು. ದುರ್ಯೋಧನನ ಪಕ್ಷದಲ್ಲಿದ್ದ ಭೀಷ್ಮ, ದ್ರೋಣ ಮತ್ತಿತರ ಮಹಾವೀರರು ಶಂಖಗಳನ್ನು ಮೊಳಗಿಸಿದಾಗ ಪಾಂಡವರ ಹೃದಯಗಳು ಬಿರಿಯಲಿಲ್ಲ. ಭಗವದ್ಗೀತೆ ಅಂಥ ಯಾವ ಪ್ರಸ್ತಾಪವನ್ನೂ ಮಾಡುವುದಿಲ್ಲ. ಆದರೆ ಪಾಂಡವ ವೀರರ ಶಂಖಧ್ವನಿ ಕೌರವರ ಹೃದಯಗಳನ್ನು ನುಚ್ಚು ನೂರಾಗಿಸಿತು ಎಂದು ಹೇಳಿದೆ. ಇದಕ್ಕೆ ಕಾರಣ ಪಾಂಡವರಿಗೆ ಶ್ರೀಕೃಷ್ಣನ ಮೇಲಿದ್ದ ಅಚಲವಾದ ವಿಶ್ವಾಸ. ಭಗವಂತನೇ ನಮ್ಮ ಜೊತೆಗಿದ್ದರೆ ಇನ್ಯಾತರ ಭಯ, ಯಾವುದಕ್ಕೂ ಹೆದರುವ ಅವಶ್ಯಕತೆಯೇ ಇಲ್ಲ.